ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಡೆದಂಥ ಅಂದರೆ ದಿನಾಂಕ 22/3/2026 ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಕನ್ನಡ ವಿಷಯದ ಒಂದು ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ಸಂಭವನೀಯ ಕೀ ಉತ್ತರಗಳ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ನೋಡಿ ವಿದ್ಯಾರ್ಥಿಗಳಿದು ಇದು ವರ್ಷನ್ ಸಿ ಆಗಿರ್ತದೆ. ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ವರ್ಷನ್ ಬೇರೆ ಇತ್ತಪ್ಪ ಅಂತಂದರೆ ಕ್ವಶನ್ ವೈಸ್ ನೋಡ್ಕೊತಾ ಹೋಗಿ. ಹಾಗೆ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳಿಗೆ ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ಮೊದಲನೇ ಪ್ರಶ್ನೆ, ಮಗನು ತಂದೆಗೆ ಬರೆಯುವಂತಹ ಪತ್ರವು ಅಂತ ಇತ್ತು, ಮನವಿ ಪತ್ರ ಅಂತ ಇತ್ತು, ಆಡಳಿತ ಪತ್ರ, ಪ್ರಕಟಣೆ ಪತ್ರ, ವೈಯಕ್ತಿಕ ಪತ್ರ ಅಂತ ಇತ್ತು. ನೋಡಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಅಂತಂದರೆ ವೈಯಕ್ತಿಕ ಪತ್ರ ಅಂತೇಳಿ ನಾವು ಮಗನು ತಂದೆಗೆ ಬರೆಯುವಂಥ ಪತ್ರದ ವಿಧಾನ ಅಂತ ಕೇಳಿದಾಗ ಅದು ವೈಯಕ್ತಿಕ ಪತ್ರ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದ್ದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವಂಥ ಲೇಖನ ಚಿಹ್ನೆಗಳು ಯಾವುದು? ಇಲ್ಲಿ ನೋಡಿ, ಯಾವ ಮಾತಿಗಿಂತ ಕೃತಿ ಲೇಸು. ನಾನು ಎಷ್ಟೋ ಸಲ ನಿಮಗೆ ಲೈವ್ ಕ್ಲಾಸಸ್ನಲ್ಲಿ ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ. ಅಂದರೆ ಒಬ್ಬರ ಹೇಳಿಕೆ ಇದ್ದ ಹಾಗೆ ನಾವು ಬರಿಬೇಕಾದ್ರೆ ಅಥವಾ ಅದನ್ನು ಹೇಳಬೇಕಾದ್ರೆ ನಾವು ಅಥವಾ ಯಾವ ಚಿಹ್ನೆಯನ್ನು ಬಳಸ್ತೀವಿ, ಅದನ್ನ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲಿ ಉದ್ಧರಣ ಚಿಹ್ನೆ ಅನ್ನುವಂಥದ್ದು ಎಲ್ಲಿದೆ ನೋಡಿದಾಗ ಇಲ್ಲಿ ಆಪ್ಷನ್ ಎದೊಳಗೆ ಉದ್ಧರಣ ಚಿಹ್ನೆ ಮತ್ತು ಪೂರ್ಣ ವಿರಾಮ ಅಂತ ಇದೆಯಲ್ಲ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಕಿತ್ತೂರನ್ನು ರಕ್ಷಿಸಿದ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧ ಮಾಡಿದನು. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಯಾವುದು? ಇಲ್ಲಿ ಅಚಲ ಅಂತ ಇದೆ, ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಅಚಲ ಇದಕ್ಕೆ ವಿರುದ್ಧಾರ್ಥಕ ಪದ ಅಂತ ಕೇಳಿದ್ದಾರೆ, ಅದಕ್ಕೆ ನಿಶ್ಚಲ, ಅಚಲ ನಿಶ್ಚಲ. ಓಕೆ, ನೆಕ್ಸ್ಟ್ ಒಂದು ನೋಡಿ, ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ, ಕುಣಿಸೋರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಈ ಪದ್ಯದಲ್ಲಿ ಕೈ ಮುಗಿತಿರುವುದು ಕರಡಿಸುವ ಆತನಿಗೆ, ಕರಡಿಗೆ, ಮಗುಗೆ, ಜನರು ಅಂತ ಇದೆ. ನೋಡಿ, ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ, ಇದು ಕರಡಿಯ ಕುಣಿತ ಅಂತ ಪದ್ಯ ಇದೆಯಲ್ಲ ವಿದ್ಯಾರ್ಥಿಗಳೇ, ಅದಕ್ಕೆ ಆ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ, ಕುಣಿಸೋರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಅಂತ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಕರಡಿ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ಶಾಲಾ ಮೈದಾನದಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಇದೆ. ಇಲ್ಲಿ ಮೈದಾನದಲ್ಲಿ ಮಕ್ಕಳು ಹಾಗೆ ಆಟ ಆಡುತ್ತಿದ್ದಾರೆ ಅಂತ ಇದೆ. ಇಲ್ಲಿ ಆಡುತ್ತಿದ್ದಾರೆ ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವಂತಹ ಕಾಲ ಯಾವುದು ಅಂತ ಕೇಳಿದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಸಕಾಲ ಅಂತ ಇದೆ. ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವಂತಹ ಕಾಲ ಅಂತ ಕೇಳಿದಾಗ ಅದು ವರ್ತಮಾನ ಕಾಲ. ಅದರ ಒಂದು ಕಾಲ ಸೂಚಕ ಪ್ರತ್ಯಯ ಬಂದಾಗ ಹೂವ ಅಥವಾ ಉತ್ತ ಅಂತ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ, ನಾನು ಸಾಕಷ್ಟು ಸಲ ಕ್ಲಾಸಸ್ಗಳಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗೆ ವಿದ್ಯಾರ್ಥಿಗಳಿಗೆ ಮುಂಬರುವಂಥ ಇದು ಎಲ್ಲ ಎಕ್ಸಾಮ್ಸ್ಗಳ ಒಂದು ಅಲ್ಪಸಂಖ್ಯಾತರ ಮುರಾರ್ಜಿ ಇರ್ಬೋದು ಅಥವಾ ನವೋದಯ, ಆದರ್ಶ, ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗೆ ಉಚಿತವಾಗಿ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಿನ್ನು ಧಾತುವನ್ನು ವರ್ತಮಾನ ಕಾಲದ ಉತ್ತಮ ಪುರುಷದ ಏಕವಚನ ಕ್ರಿಯಾರೂಪದಲ್ಲಿ ಬರೆದಾಗ ಅಂತ ಇದೆ. ಆಪ್ಷನ್ ಡಿ ವರ್ತಮಾನ ಕಾಲ ಅಂತ ತಂದಾಗ ನಾನು ತಿನ್ನುತ್ತೇನೆ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ಗುರುಗಳ ಕೃಪೆಯಿಂದ ಇವರ ಮಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿ ಅನುನಾಸಿಕ ಅಕ್ಷರ, ನಾವು ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರ ಅಂತ ಹೇಳ್ತೀವಿ. ನಾವು ಕನ್ನಡ ವರ್ಣಮಾಲೆ ಬಗ್ಗೆ ಡೆಫಿನೆಟ್ಲಿಯಾಗಿ ಒಂದು ಕ್ವಶನ್ ಕೇಳ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದೆ, ಸೊ ಅದು ರಿಪೀಟ್ ಆಗಿದೆ ಕ್ವಶನು. ಇಲ್ಲಿ ಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒಂದು ನೋಡಿ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥ ರೋಗ ಯಾವುದು? ಸೋಂಕು, ಚಿಕಿತ್ಸೆ, ಶುಶ್ರೂಷೆ, ಶೋಷಣೆ ಅಂತ ಇದೆ. ಸೋಂಕು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ನೋಡಿ, ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳನ್ನು ನೋಡಿದೆ. ಈ ವಾಕ್ಯದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಇದೆ. ಇಲ್ಲಿ ನೋಡಿ, ವಿಜಾತಿಯ ಸಂಯುಕ್ತಾಕ್ಷರ ಇರುವಂತಹ ಪದನ ಕೇಳಿದರೆ ವಾಕ್ಯದಲ್ಲಿ ವಿಜಾತಿಯ ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ ಅಂತ ಇದೆ. ನೋಡಿ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬ್ರಕು ರ ಒತ್ತಿದೆ, ಹೌದಾ? ಇಲ್ಲಿ ನೋಡಿ, ಇದನ್ನು ನೋಡಿ, ಹಾಗೆ ಇದು ನೋಡಿ. ಆದರೆ ಇಲ್ಲಿ ನೋಡಿ, ಏನು ವಸ್ತು ಯಾವುದು? ಆಪ್ಷನ್ ಡಿ ಅಂತಂತೇಳಿ ಸಕ್ಕೆ ತವತ್ತಿರೋದ್ರಿಂದ ಆಪ್ಷನ್ ಡಿ ಅಂತಲೇ ನಾವು ಇಲ್ಲಿ ಚಾಯ್ಸ್ ಮಾಡ್ಬೋದು.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ನೀನು ನಾನು ಇವನು ಮತ್ತು ಅವರು ತಪ್ಪದೇ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಯಾವುದು? ನೀನು, ನಾನು, ಅವರು, ಇವನು ಅಂತ ಇದೆ. ಇಲ್ಲಿ ಈ ವಾಕ್ಯದಲ್ಲಿ ಬಹುವಚಕ ರೂಪ ಅಂತ ಕೇಳಿದಾಗ ನೀನು, ನಾನು, ಇವನು, ಅವರು ಅಂತ ಇದೆ. ಇಲ್ಲಿ ಅವರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, ಅವರು. ನೆಕ್ಸ್ಟ್ ನೋಡಿ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳು ಏನಂತ ಕೇಳಿದ್ದಾರೆ. ನೋಡಿ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಅಂಕಿತ ನಾಮ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒಂದು ನೋಡಿ, ಕಂಪು, ಕೊಂಬೆ, ಕರಿದು, ಕಡಲು ಈ ಪದವನ್ನು ಅಕಾರದ ಯಾದಿಗೆ ಬರೆದಾಗ ಮೊದಲು ಬರುವಂತಹ ಪದ ಯಾವುದು ಅಂತ ಇದೆ. ನೋಡಿ, ಕಂಪು ಕ ಕ ಬರೆದಾಗ ಕ ಕ ಕಿ ಬರೆದಾಗ ಕ ಕ ಕಿ ಈ ಥರ ಬರೆದಾಗ ಫಸ್ಟ್ ಯಾವ ಶಬ್ದ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕಂಪು, ಕೋ ಇದೆ, ಕರಿದು ಇದೆ, ಕಡಲು ಅಂತ ಇದೆ. ನೋಡಿ, ಕಡಲು, ಹೌದಾ? ಇದನ್ನು ಬರೆದಾಗ ನಾವು ಯಾವುದಂತ ಹೇಳ್ಬೋದು ಅಂದರೆ ಕನು, ಇಲ್ಲಿ ನೋಡಿ ಕ ಅಂತ ಎರಡು ಕಡೆ ಇದೆ, ಹೌದಾ? ಕ ಅಂತ ಎರಡು ಕಡೆ ಇದೆ. ನಾವು ಕಡಲು ಅಂತೇಳಿ ನಾವು ಇಲ್ಲಿ ಗುರುತ ಮಾಡ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ನಾಮಪದದ ವಿಶೇಷಣ ಅಥವಾ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಅಂತ ಇದ್ದಾರೆ. ನಾಮಪದದ ಗುಣವಿಶೇಷಣ ಅಂತ ಕರಿತೀವಿ. ನನ್ನ ಹತ್ತಿರ ಕೆಂಪು ಕಾರು ಇದೆ, ಇಲ್ಲಿ ಕೆಂಪು ಅನ್ನೋದು ಏನಾಗುತ್ತದೆ? ಗುಣವಿಶೇಷಣ ಆಗುತ್ತೆ. ಬೆಟ್ಟದಾವರೆ ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲಿರುವಂತೆ ಶಿಕ್ಷಕ ತಿಳಿಸಿದರು. ಈ ಮೇಲಿನ ಯಾವ ಪದ ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುವುದು ಅಂತ ಇದೆ. ಇದಕ್ಕೆ ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಮೇಲಿಟ್ಟು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು, ಬೆಟ್ಟದಾವರೆ ಮೇಲಿಟ್ಟು ಬಂದ ಪದ ಹುಡುಗರೆಲ್ಲರೂ ಮೇಲಿರುವಂತೆ ಶಿಕ್ಷಕರು ತಿಳಿಸಿದರು. ಇಲ್ಲಿ ಇಲ್ಲಿ ಆದೇಶ ಸಂಧಿ ಕಚ್ಚತಪಗಳಿಗೆ ಗದಬಗಳು ಆದೇಶವಾಗಿ ಬಂದಾಗ ಆದೇಶ ಸಂಧಿ ಆಗ್ತದೆ. ಹಾಗಾಗಿ ಇದಕ್ಕೆ ಹುಡುಗರೆಲ್ಲ ಹುಡುಗ ಪ್ಲಸ್ ಎಲ್ಲರೂ ಹುಡುಗದ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ದೆಸೆಯಿಂದ ಪದವು ಸೂಚಿಸುವ ವಿಭಕ್ತಿ ಯಾವುದು? ಇಂದ, ದೆಸೆಯಿಂದ. ಇಲ್ಲಿ ಚತುರ್ಥಿ, ತೃತೀಯ, ಸಪ್ತಮಿ, ಪಂಚಮಿ ಅಂತ ಇದೆ. ರಾಮನ ದೆಸೆಯಿಂದ. ಆಪ್ಷನ್ ಡಿ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಇನ್ನೂ ಹೆಚ್ಚಿನ ರೀತಿಯ ಕೀ ಆನ್ಸರ್ಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.